ಏನು ಮಾಡ್ಲಪ್ಪ ಈಗ. ನಮ್ಮಪ್ಪನೂ ಮದುವೆಗೆ ಒಪ್ಕೊ ಅಂತ ಹೇಳ್ತಿದ್ದಾರೆ. ನಮ್ಮ ಅಮ್ಮಗ ಹತ್ರ ಹೇಳೋಣ ಅಂದರೆ ನನಗೆ ಯಾಕೋ ಧೈರ್ಯ ಸಾಲ್ತಾ ಇಲ್ಲ. ಅಯ್ಯೋ ಏನು ಮಾಡಲಿ ಈಗ. ಇಲ್ಲ ಆಕಾಶ್ಗೆ ಹೇಳ್ಬಿಟ್ಟು ಮದುವೆ ಆಗೋದೇ ಒಳ್ಳೇದು ಅನಿಸುತ್ತೆ. ಈ ಕೋತಿ ನನ್ನ ಮಗನ ಮದುವೆ ಆದರೆ ಅಷ್ಟೇನೆ. ಅತ್ತೆ ಮಗ ಆಸ್ತಿ ಅದು ಇದು ಅಂತ ಮದುವೆ ಆದರೆ ಗ್ಯಾರಂಟಿ ನಾನಂತೂ ಸುಖವಾಗಿರೋಕ್ಕೆ ಸಾಧ್ಯನೇ ಇಲ್ಲ. ಇಲ್ಲ, ಲವ್ ಮಾಡಿಬಿಟ್ಟು ಇನ್ನೊಬ್ಬನ ಮದುವೆ ಆಗೋಕ್ಕೂ ನನಗೆ ಇಷ್ಟ ಇಲ್ಲ. ಅವನ್ನೇ ಮದುವೆ ಆಗಬೇಕು. ಹಿಂಗಾದರೂ ಮಾಡಿ ಬರೋಕ್ಕೆ ಹೇಳಿದ್ದೆ ಅವನಿಗೆ. ಅಲ್ಲಿಗೆ ಇಲ್ಲಿ ಬರಬೇಡ, ನಮ್ಮೂರ ಹತ್ರ ಹೊಲದ ಹತ್ರ ಬಾ ಅಂತ ಹೇಳಿದ್ದೆ. ಅಲ್ಲಿಗೆ ಬರ್ತೀನಿ ಅಂತ ಹೇಳಿದ್ದ. ಅಲ್ಲೇ ಹೋಗಿ ಹೇಳಿ ಬರಬೇಕು. ಯಾವತ್ತಾದ್ರೂ ಒಂದು ದಿವಸ ಬೇಗ ಪ್ಲ್ಯಾನ್ ಮಾಡಿ ಹೋಗಿ ಮದುವೆ ಆಗಬೇಕು. ಎಲ್ಲಿ ಬರ್ತಾ ಇದ್ದಾನೋ ಏನೋ. ಮನೆ ಆಡ್ದಿವ್ಯಾ ಫ್ರೆಂಡು ಅಂತೇಳಿ ಮಾತಾಡ್ತಾ ಇದ್ದೆ. ನನಗೆ ಬತ್ತಿಕ್ಬಿಟ್ಲಲ್ಲ. ಅವಳ ಹತ್ರ ನಾನು ಹೇಳಲೇಬಾರ್ದಾಗಿತ್ತು ನನ್ನ ಲವ್ ವಿಷಯನ. ಏನು ಹೇಳಲ್ಲ ಬಿಡು ಅಂತ ಅಂದ್ಕೊಂಡು ಅವತ್ತು ಹೇಳಿದೆ ಅನ್ಸುತ್ತೆ. ಬರ್ತಾ ಇದ್ದಾಳೆ ಲಾವಣ್ಯ. ಮಕ ನೋಡಿದ್ರೆ ಒಳ್ಳೆ ಸೀದೋಗಿರೋ ದಾಸೆ ಇದ್ದಂಗೈತೆ. ಮೋಸ್ಟ್ಲಿ ಅವ್ರ ಅತ್ತೆ ಬಂದು ಕೇಳಿ ಹೋಗಿರ್ಬೇಕು. ಮದುವೆ ಫಿಕ್ಸ್ ಮಾಡಿರ್ಬೇಕು. ಅವ್ರ ಅಪ್ಪ ಅಮ್ಮ ಅಜ್ಜಿ ಎಲ್ಲರೂ ಸೇರ್ಕೊಂಡು ಒತ್ತಾಯ ಮಾಡಿ. ನೋಡೋಣ ಏನು ಹೇಳ್ತಾಳೆ ಅಂತನ ಕೇಳೋಣ. ಏನ್ ಲಾವಣ್ಯ, ಎಲ್ಲಿಗೆ ಹೋಗ್ತಾ ಇದೆಯಾ? ಎಲ್ಲ ಹೋಗ್ತೀನಿ, ನಿನ್ಗೆ ಯಾಕೆ ಅದೆಲ್ಲನಾ? ಯಾಕೆ ಹಂಗೆ ಇರ್ತಾ ಇದೆಯಾ? ನಾನು ಕಡೆ ನಿನ್ನ ಬೆಸ್ಟ್ ಫ್ರೆಂಡು ದಿವ್ಯಾ. ಯಾಕೆ ಹಂಗಾಡ್ತಾ ಇದೆಯಾ? ಏನಾಯ್ತು? ಏನಾದರೂ ಆಗಲಿ ಅದನ್ನ ಕಟ್ಕೊಂಡು ನಿನಗೇನಾಗಬೇಕಾಗತ್ತೆ? ನಿನ್ನ ಕೆಲಸ ನೀನು ನೋಡ್ಕೊಂಡು ಹೋಗು. ಯಾಕೆ ಲಾವಣ್ಯ ಹಂಗಾಡ್ತಾ ಇದೆಯಾ? ಏನಾಯ್ತೆ? ಗೊತ್ತಾಯ್ತು ಬಿಡು, ನೀನು ಯಾಕೆ ಹಿಂಗೆ ಸಿಟ್ಟು ಮಾಡ್ಕೊಂಡಿದ್ಯಾ ಅಂತಾನ. ನಿಮ್ಮ ಅತ್ತೆ ಏನೋ ಬಂದು ಮದುವೆನ ಫಿಕ್ಸ್ ಮಾಡ್ಕೊಂಡು ಹೋಗೋರಂತೆ. ಇನ್ನೊಂದು ವಾರದೊಳಗೆ ನಿನ್ನ ಮದುವೆ ಅಂತೆ. ನಿಮ್ಮ ಅತ್ತೆ ಮಗುಗೂ ನಿನಗೂ ನಿಮ್ಮ ಅಪ್ಪ ಅಮ್ಮ ನಿಮ್ಮ ಅಜ್ಜಿ ಎಲ್ಲರೂ ಒತ್ತಾಯ ಮಾಡಿದ್ರಾ? ನಿನಗೆ ಈ ಮದುವೆ ಇಷ್ಟ ಇಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು ಬಿಡು. ನನಗೆ ಅದಕ್ಕೆಲ್ಲ ಬೇಜಾರಾಗಿರೋದು. ನಂಬಿಸಿ ಮೋಸ ಮಾಡ್ತಾರಲ್ಲ ಜನ, ಅದಕ್ಕೆ ಮೋಸ್ಗಾರನ್ ಕಂಡ್ರೆ ನಮಗೆ ಸಿಟ್ಟು ಬರುತ್ತೆ. ಹಾಳಾದವು ಎಲ್ಲರೂ. ಊರಿಗೆ ಎಲ್ಲರೂ ಅವ್ರನ್ನ ಕೆಟ್ಟವಳು ಸೇರ್ಬೇಡ ಅವಳ ಜೊತೆಗೆ ಅಂತ ಹೇಳ್ತಿದ್ರು. ನಾನೇ ತಪ್ಪು ಮಾಡ್ಬಿಟ್ಟೆ. ನಂಬಿ ಏನು ಜೊತೆಗೆ ಓದ್ದೋಳಲ್ವಾ ಅಂತೇಳಿ ನಂಬಿ ಹೇಳಿದಕ್ಕೆ ಸರಿಯಾಗಿ ಮಾಡಿದ್ಲು ನನಗೆ. ಏನ್ ಹೇಳ್ತಾ ಇದ್ದೀಯ ಲಾವಣ್ಯ? ಏನಾಯ್ತು? ಯಾರು ನಿನ್ನ ಮೋಸ ಮಾಡಿದ್ದು ನಿನಗೆ? ಯಾರು ಮೋಸ ಮಾಡಿರು? ಯಾಕೆ ಹಿಂಗೆ ಆಡ್ತಾ ಇದೆಯಾ? ಯಾಕೆ ನಿನ್ನ ಮದುವೆ ಇಷ್ಟ ಇಲ್ವಾ? ನೀನು ಯಾರನ್ನ ಲವ್ ಮಾಡ್ತಾ ಇದೆಯಲ್ಲ, ಆ ಹುಡುಗನ್ನೇ ಮದುವೆ ಆಗಬೇಕು ಅಂತ ಆಸೆನಾ? ಮದುವೆ ಆಗು, ಅದಕ್ಕೇನಂತೆ. ಮನೆಗೆ ನಿಮ್ಮ ಅತ್ತೆ ಮಗನ ಮದುವೆ ಆಗುವಂತ ಒತ್ತಾಯ ಮಾಡ್ತಾರೆ. ಹಂಗಂತ ಹೇಳಿ ಅವನ್ನೇ ಮದುವೆ ಆಗುವಂತ ಯಾರು ಹೇಳ್ತಾರೆ ಹೇಳು? ಓಡೋಗಿ ಮದುವೆ ಆಗು. ಈಗ ಎಷ್ಟೋ ಜನ ಓಡೋಗಿ ಮದುವೆ ಆಗ್ತಾರೆ, ಬರ್ತಾರೆ, ಆಮೇಲೆ ಅಪ್ಪ ಅಮ್ಮಯ್ಯ ಕ್ಷಮಿಸ್ತಾರೆ. ಸ್ವಲ್ಪ ದಿನ ಅಷ್ಟೇ ಸಿಟ್ಟಿರುತ್ತೆ, ಆಮೇಲೆ ಸರಿ ಹೋಗ್ತಾರೆ. ನೋಡ ಇಲ್ವಾ ನಮ್ಮೂರಾಗೇನೆ ಮಸ್ತ್ ಜನ ಮದುವೆ ಓಡೋಗಿ ಮದುವೆ ಆಗಿರೋರು. ಚೆನ್ನಾಗಿಲ್ವಾ? ನೀನು ಹಂಗೆ ಮಾಡು. ಬೇಕಂದ್ರೆ ನಾನು ನಿನಗೆ ಸಪೋರ್ಟ್ ಮಾಡ್ತೀನಿ. ಏ ದಿವ್ಯಾ, ನಿನಗೆ ನಾಟಕ ಮಾಡೋದು ಚೆನ್ನಾಗಿ ಬರುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತು. ನಾಟಕ ಮಾಡಬೇಡ ಜಾಸ್ತಿ ಓವರ್ ಆಗಿ. ಯಾಕೆ ಹಿಂಗಂತ ಇದ್ಯಾ? ನಾಟಕನ? ನಾನೇನ್ ನಾಟಕ ಮಾಡ್ತಾ ಇದ್ದೀನಿ? ನೀನ್ ಯಾಕೆ ನನ್ನ ಮೇಲೆ ರೇಗಾಡ್ತಾ ಇದ್ಯಾ? ಅಲ್ಲ, ಯಾರು ನಿನಗೆ ಮೋಸ ಮಾಡಿದ್ರು ಅಂತಾನ ನೀನ್ ಯಾಕೆ ಈ ತರ ಮಾತಾಡ್ತಾ ಇದ್ಯಾ? ಏನಾಯ್ತು ಅಂತ ಹೇಳು, ನಾನು ಬೇಕಾದ್ರೆ ಹೆಲ್ಪ್ ಮಾಡ್ತೀನಿ ನಿನ್ ಲವ್ಗೆ. ಏನೋ ಬೇಕಾಗಿಲ್ಲಮ್ಮ ತಾಯಿ, ನೀನ್ ಮಾಡಿರೋ ಉಪಕಾರನೇ ಸಾಕು. ಹೋಗಿ ನಮ್ಮ ಅತ್ತೆ ಹತ್ರ ನಮ್ಮ ಲವ್ ಬಗ್ಗೆ ಎಲ್ಲ ಹೇಳಿರೋಳು ನೀನೇ ಅಂತ ನನಗೆ ಚೆನ್ನಾಗಿ ಗೊತ್ತೈತಿ. ಏನು ಗೊತ್ತಿಲ್ಲ ಅನ್ನೋ ತರ ನಾಟಕ ಆಡ್ಕೊಂಬತ್ತಾಳಿ. ಹೋಗು. ಇವಳಿಗೆ ಹೆಂಗ್ ಗೊತ್ತಾಯ್ತು? ನಾನು ಅವ್ರ ಅತ್ತೆ ಊರಿಗೆ ಹೋಗಿದ್ದ ವಿಷಯ ಯಾರು ಹೇಳಿದ್ರು? ಅವ್ರ ಅತ್ತೆನೇ ಹೇಳ್ದ? ಹೇಳಲ್ಲ ಅಂತ ಹೇಳಿದ್ಲಲ್ಲ ಅಯ್ಯಮ್ಮ. ಅಯ್ಯೋ ದೇವ್ರಿ, ಹೇಳ್ಬಿಟ್ಲ ಅಯ್ಯಮ್ಮ? ಹೆಂಗ್ ಗೊತ್ತಾಯ್ತು ಅಂತ ನಾ ಯೋಚನೆ ಮಾಡ್ತಾ ಇದ್ಯಾ? ನೀನ್ ಹೇಳ ಬಂದಿದ್ದಲ್ಲ ನಮ್ಮ ಅತ್ತಿಗೆ. ಯಾರು ಹೇಳಿದ್ರು ಹೇಳತಕ್ಕ ನಾನು ಬಿಡ್ಲಿಲ್ಲ. ಅದಕ್ಕೇನೆ ಬಾಯ್ ಬಿಟ್ಲು ಕೊನೆಗೆ ನಮ್ಮ ಅತ್ತೆ. ದಿವ್ಯಾನು ಮಧುನು ಬಂದಿದ್ರು ನಿಮ್ಮೂರರು. ಅವರೇ ಬಂದು ಹೇಳಿದ್ದು ನಿನ್ ಲವ್ ವಿಷಯನ ಯಾರೋ ಹುಡುಗನ ಜೊತೆ ಮಾತಾಡ್ತಿದ್ದಂತೆ, ಅದು ಇದು ಅಂತ ಬಂದ್ಲು. ಈಗ ನಮ್ಮ ಅಪ್ಪಯ್ಯ ನಮ್ಮ ಅಜ್ಜಿ ಸೇರ್ಕೊಂಡು ನನ್ ಮದ್ವೆ ಫಿಕ್ಸ್ ಮಾಡವ್ರೆ. ಯಾಕೆ ಇಂಥ ಕೆಲಸ ಮಾಡಿದೆ? ನಿನ್ನ ನಂಬಿದ್ದೆ ನಾನು. ನೀನು ಒಳ್ಳೆ ಹುಡುಗಿ ಬಿಡು, ಯಾರು ಏನಂದ್ರೂ ಪರವಾಗಿಲ್ಲ, ಏನೋ ಒಂದಿಟ್ಟು ಅತಿ ಆಸೆ ಹೇಳು ಅಂತ ಅಂದ್ಕೊಂಡು ಮಾತಾಡ್ತಿದ್ದೆ. ಆದ್ರೆ ನೀನ್ ಇಂತಾಳು ಅಂತ ನನಗೀಗ ಗೊತ್ತಾಯ್ತು ಬಿಡು. ಅಯ್ಯೋ ಲಾವಣ್ಯ, ಅದು ನಾನು ಹೇಳಿದ್ದಲ್ಲ ಕಣೆ. ಮಧು ನನಗೆ ಗೊತ್ತು, ಸುಮ್ಮನಿರು. ನೀನೇ ಹೇಳಿರೋದು ಅಂತಾನ. ನಾಚಿಕೆ ಆಗಲ್ವ ಇಂಥ ಕೆಲಸ ಮಾಡಕ್ಕೆ? ತಿರ್ಗಾ ಬಂದು ನಾಟಕ ಮಾಡ್ತಾಳೆ ಏನಾಯ್ತು ಅಂತಾನ. ಮಾಡೋದೆಲ್ಲ ಮಾಡಿ ಹೋಗು. ನೀನ್ ನನ್ ಮಾತಾಡ್ಸ್ಬೇಡ. ನೀನ್ ನನ್ ಕಣ್ಣೆದ್ರಿಗಿದ್ರೆ ಹಂಗೇನೆ ನನಗೆ ಕಪಾಳಕ್ಕೆ ಬಾರಿಸ್ಬೇಕು ಅನ್ಸುತ್ತೆ. ನಿನ್ ಜೀವನೂ ನೆಟ್ಟಿಗಿಲ್ಲ, ಇನ್ನೊಬ್ರ ಜೀವನೂ ನೆಟ್ಟಿಗಿರಾಕೆ ನೀನ್ ಬಿಡಲ್ವಾ? ಬರೀ ಜಗಳ ತಂದಿಕ್ಕೋದೆ ಕೆಲಸ ಈ ಊರಾಗೆ. ಎಷ್ಟು ಜನ ನಿನ್ ಬೈಕಂತಾರೆ. ಆದ್ರೆ ಹೋಗ್ಲಿ ಅಂತ ನಾನು ನಿನ್ ಮೇಲೆ ಏನೋ ಬೇಜಾರು ಮಾಡ್ಕೊಂಡಂಗೆ ಮಾತಾಡ್ತಿದ್ದೆ ಇಷ್ಟ ದಿನ. ಆದ್ರೆ ಇನ್ನು ಮುಂದೆ
ನಾನು ಮಾತಾಡ್ಸ್ಬೇಡ ನೀನು, ಹೋಗು. ಅಯ್ಯೋ ಅದು ಲವಣ್ಯ ಏನಾಯ್ತು ಗೊತ್ತಾ, ನಾವು ಬೇಕು ಅಂತ ನಿಮ್ಮ ಅತ್ತೆ ಮನೆಗೆ ಹೋಗಿ ಹೇಳಿದ್ದೆಲ್ಲ. ಅದು ಏನೋ ಕೆಲಸ ಇತ್ತು ಅಂತ ಅಲ್ಲಿಗೆ ಹೋಗಿದ್ವಿ, ನಿಮ್ಮ ಅತ್ತೆ ಸಿಕ್ಕಿದ್ರು. ನಿಮ್ಮ ಅತ್ತೆನ ಒತ್ತಾಯ ಮಾಡಿ ಕೇಳಿದ್ದು, ಆವಾಗ ನಾನು ವಿಧಿ ಇಲ್ಲದೆ ಹೇಳ್ಬೇಕಾಗಿ ಬಂತು ಅಷ್ಟೇನೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ನಾನು ಎಂತವ್ರನ್ನ ಬೇಕಾದ ಕ್ಷಮಿಸ್ತೀನಿ, ಆದ್ರೆ ಈ ತರ ಎದುರಿಗೊಂದು ಮರೇಲೊಂದು ಮಾಡೋರ್ನ ಯಾವತ್ತೂ ಕ್ಷಮಿಸಲ್ಲ. ನನ್ನ ಎದುರಿಗೆ ಏನು ಒಳ್ಳೆ ತರ ನಾಟಕ ಮಾಡ್ತಿದ್ದೆ, ಈಗ ನೋಡಿದ್ರೆ ನನಗೆ ಬತ್ತಿಕ್ಕಿದ್ಯಾ? ಏನೇ ಬಂದಿರೋದು, ನಿನ್ ಜೀವನ ಹಾಳಾದಂಗೆ ಎಲ್ಲಾರ ಜೀವನನು ಹಾಳಾಗ್ಬೇಕು ಅಂತನ? ಎಲ್ಲಾರ ಮನೆಯಲ್ಲೂ ಜಗಳ ಆಗ್ಬೇಕು ಅಂತನ ನೀನು ನಿಮ್ಮ ಅಮ್ಮಯ್ಯ ಮಾಡೋದು? ಅಯ್ಯೋ ಹಂಗಲ್ಲ ಕಣೆ, ಹಿಂಗೂ ಇಲ್ಲ ಹಿಂಗೂ ಇಲ್ಲ, ಮುಚ್ಕೊಂಡು ಹೋಗು. ಇನ್ನೊಂದ್ಸಲ ಏನಾದ್ರು ನಾನು ಫಾಲೋ ಮಾಡೋದು, ನನ್ನ ಹಿಂದೆ ಬರೋದು, ನನ್ನ ಬಗ್ಗೆ ಅವ್ರ ಚಾಡಿ ಹೇಳೋದು ಮಾಡಿದ್ರೆ ನಾನೇನ್ ಸುಮ್ಮನಿರಲ್ಲ ನೋಡು. ಲವಣ್ಯ ನಿಂತ್ಕೊಳೆ. ಅಯ್ಯೋ ದೇವ್ರಿ, ಅಲ್ಲ ಅಯ್ಯಮ್ಮ, ಪಾರ್ವತಮ್ಮ ನಾನು ನಿಮ್ಮ ಹೆಸರು ಹೇಳಲ್ಲ ಅಂತ ಹೇಳಿದ್ಲು, ಹೇಳ್ಬೇಡ ಅಂತಾನು ಹೇಳಿದ್ವಿ ನಾವು. ಆದ್ರೆ ಅಯ್ಯಮ್ಮ ನೋಡು ಹೇಳಿರದ, ಅದಕ್ಕೆ ಮತ್ತೆ ಈಗಿನ ಜನಗಳಿಗೆ ಯಾರಿಗೂ ಏನು ಹೇಳ್ಬಾರ್ದು ಅನ್ನೋದು. ಅದ್ ಸರಿ, ಇವಳು ಎಲ್ಗೆ ಹೋಗ್ತಾ ಇದ್ದಾಳೆ ಇತ್ಲಾಗೆ? ಎಲ್ಗೆ ಹೋಗ್ತಾ ಇದ್ದಾಳೋ ಏನೋ, ಲವರ್ಗೆ ಏನಾದ್ರು ಫೋನ್ ಮಾಡಿ ಹೇಳಕ್ ಹೋಗ್ತಾ ಇದ್ದಾಳೆ ಏನೋ. ನನ್ನ ಮದುವೆ ಫಿಕ್ಸ್ ಆಯ್ತು, ಬಂದು ಕರ್ಕೊಂಡೋಗು ಅಂತಾನ. ಹೆಂಗಾದ್ರೂ ಹಾಳಾಗೋಗ್ಲೇಳು, ನನಗೇನಂತೆ. ಹೋಗ್ತೀನಿ ನಾನು ಮಂತಕ್ಕೆ. ಅಯ್ಯೋ ಲಾವಣ್ಯ ಇಲ್ಲೇ ಇರು ಅಂದ್ಲು, ಅಲ್ಲಿಂದ ನಡ್ಕೊಂಬರ್ತಾಳ, ಗಾಡೀಲಿ ಹೋಗಿ ಕರ್ಕೊಬರಲ್ಲ. ಎಷ್ಟೊತ್ತಾಗುತ್ತೋ ಏನೋ ಬರೋಕ್ಕೆ. ಅಲ್ಲಿ ಬರ್ತಾ ಇದ್ದಾಳೆ. ಬರಲಿ ಏನು ಲವಣ್ಯ, ಅರ್ಜೆಂಟು ಬಾ ಅಂತ ಹೇಳಿದೆ, ಅಲ್ಲೇ ಆಲದ ಮರದ ಹತ್ರ ಬರ್ತಿದ್ನಲ್ಲ, ಯಾಕೆ ಇಲ್ಲಿಗೆ ಬರೋಕ್ಕೆ ಹೇಳಿದೆ? ಬೇಡ, ನೀನು ಹೋದ್ಸಲ ಬಂದಾಗ ಯಾರೋ ನೋಡ್ಬಿಟ್ಟು ಹೇಳಿದ್ದಾರೆ, ಯಾರು ಅಲ್ಲ ನನ್ನ ಫ್ರೆಂಡ್ ಅವಳೇ ದಿವ್ಯಾನ್ ಹೊಡಿರ್ಬೇಕು. ಅವಳೇ ಹೇಳಿದಾಳೆ, ನಮ್ಮ ಮನೆಗೆ ಹೇಳಿ, ನಮ್ಮ ಮನೆಗೂ ಹೇಳಿಲ್ಲ, ಅದು ನಮ್ಮ ಅತ್ತೆಗೆ ಹೋಗಿ ಹೇಳಿದಾಳೆ. ನಮ್ಮ ಅತ್ತೆ ಬಂದು ಗಲಾಟೆ ಮಾಡಿದ್ರು, ಮದುವೆ ಮಾಡ್ಕೊಡ್ರಿ ಈಗಲೇನೆ, ಯಾರನ್ನ ಲವ್ ಮಾಡ್ತಾ ಇದ್ದಾಳಂತೆ ನಿಮ್ಮ ಮಗಳು ಅಂತ. ನಮ್ಮ ಅಪ್ಪ ಅದಕ್ಕೆ ಮಾಡ್ಕೊಡ್ತೀವಿ ಅಂತ ಬೇರೆ ಮಾತು ಕೊಟ್ಟಿದ್ದಾರೆ, ನಮ್ಮ ಅಜ್ಜಿನೂ ಹೇಳಿದ್ದಾರೆ. ಈಗ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ ಆಕಾಶ್, ಪ್ಲೀಸ್ ಏನಾದರೂ ಮಾಡು. ಹೌದಾ? ಅಯ್ಯೋ ದೇವ್ರೆ, ಮತ್ತೆ ಏನು ಮಾಡೋದು ಲವಣ್ಯ? ಈಗ ನಮ್ಮ ಮನೇಲೂ ಇನ್ನೂ ನನಗೆ ಏನು ಹೇಳಿಲ್ಲ, ಒಪ್ಪಿಸ್ಬಿಟ್ಟು ಮದುವೆ ಆಗೋಣ ಅಂತ ಹೇಳಿದ್ದಲ್ಲ. ಈಗ ನೋಡಿದ್ರೆ ಅರ್ಜೆಂಟು ಮದುವೆ ಫಿಕ್ಸ್ ಮಾಡಿದ್ರೆ ಅಂತ ಹೇಳ್ತಿದ್ದೆ. ಇನ್ನೂ ಒಂದು ತಿಂಗಳು ಬಿಟ್ಟು ಹೋಗೋಣ, ಇನ್ನೂ ನಾನು ಟೈಮ್ ಹೇಳಿದ್ದೀನಿ, ಅದು ಇದು ಅಂತ ಹೇಳ್ತಿದ್ದೆ. ಏನಾದರೂ ಒಂದು ಮಾಡಿ ಮುಂದಕ್ಕೆ ಹಾಕು ಲವಣ್ಯ, ಪ್ಲೀಸ್. ಅಯ್ಯೋ, ಈಗ ಜಾಸ್ತಿ ಟೈಮ್ ಇಲ್ಲ, ಬೇಗ ಏನಾದರೂ ಒಂದು ನಿರ್ಧಾರ ಮಾಡಲೇಬೇಕು. ಮನೇಲಿ ಒಪ್ಪಿಸ್ಕೊತೀವಿ ಅಂದ್ರೆ ಅದು ಆಗದೆ ಇರೋ ಮಾತು, ಒಪ್ಪಿಸಿ ಮದುವೆ ಮಾಡ್ಕೊಳಕ್ಕಂತೂ ಆಗಲ್ಲ. ಪ್ಲೀಸ್ ಬೇಗ ನಾವು ಮದುವೆ ಆಗಬೇಕು, ಏನಾದರೂ ಮಾಡು. ನಾನಂತೂ ಈ ಮದುವೆ ಆದರೆ ಜೀವ ಸಹಿತ ಉಳಿಯಲ್ಲ ಅಷ್ಟೇನೆ. ಕೊಡಂಗಿ ನನ್ನ ಮಗ ನಮ್ಮ ಮನೆ ಆಸ್ತಿಗೋಸ್ಕರ ನಾನು ಮದುವೆ ಆಗ್ತೀನಿ ಅಂತಾನೆ, ಅವನಿಗೆ ಯಾವ ಪ್ರೀತಿನೂ ಇಲ್ಲ ಗೀತಿನೂ ಇಲ್ಲ. ನಮ್ಮ ಅತ್ತೇನೂ ಅಷ್ಟೇನೆ, ಅತ್ತಿ ಆಸೆಳು. ನಾನು ಒಬ್ಬಳೆ ಮಗಳಲ್ವಾ, ತವ್ರ ಮನೆ ಆಸ್ತಿ ಬೇರೆಯವ್ರಿಗೆ ಹೋಗುತ್ತೆ ಅಂತನ ನಾನು ಮದುವೆ ಮಾಡ್ಕೋಬೇಕು ಅಂತಿದ್ದಾರೆ. ನಾನಂತೂ ಅವನು ಮದುವೆ ಆಗಲ್ಲ, ಅವನು ಒಳ್ಳೆಯವನು ಅಲ್ಲ. ಅದಕ್ಕೆ ಪ್ಲೀಸ್ ಏನಾದರೂ ಮಾಡು. ಏನು ಮಾಡೋದೀಗ? ಮನೇಲಿ ಒಪ್ಸೋಣ ಅಂತಿದ್ದೆ, ನಮ್ಮ ಮನೇಲಿ ಏನಂತಾರೋ ಒಪ್ತಾರೆ ಅಂತ ಅನ್ಕೊಂಡಿದ್ದೀನಿ. ಇನ್ನೊಂದು ಸ್ವಲ್ಪ ದಿನ ಟೈಮ್ ಕೊಡ್ತೀಯಾ? ಇನ್ನೊಂದು 15 ದಿವಸ? 15 ದಿವಸ ಅಲ್ಲ, ನಾನು ಒಂದು ದಿವಸನೂ ಇರೋಕ್ಕಾಗಲ್ಲ, ನಿದ್ದೆನೇ ಬರ್ತಾ ಇಲ್ಲ. ಏನಾಗುತ್ತಾ ಬೆಳಗ್ಗೆ ಎದ್ದೆ, ಯಾವಾಗ ಮದುವೆ ಮಾಡ್ತಾರೋ ಅನ್ನೋ ಆ ಥರ ಭಯ ಆಗ್ತಿದೆ. ನಮ್ಮ ಅಪ್ಪನೂ ಮಾತು ಕೊಟ್ಟಿದ್ದಾರೆ, ಈಗ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ನಮ್ಮ ಅಪ್ಪನ ಹತ್ರ ನಾನು ಲವ್ ಮಾಡ್ತಿದ್ದೀನಿ ಅಂತ ಹೇಳಕ್ಕೂ ಆಗ್ತಿಲ್ಲ. ನಮ್ಮ ಅಪ್ಪನೇ ಕೇಳಿದ್ರು, ಇಲ್ಲಪ್ಪ ಹಂಗೆಲ್ಲ ಏನೂ ಇಲ್ಲ ಅಂತಂದೆ. ಹಂಗಿದ್ಮೇಲೆ ಮದುವೆ ಆಗಕ್ಕೆ ಏನು ನಿನಗೆ ಅಂತ ನಮ್ಮ ಅಪ್ಪನೂ ಹೇಳ್ತಿದ್ದಾರೆ. ಹೌದಾ? ಮತ್ತೆ ಏನು ಮಾಡೋದು? ಸರಿ ಆಯ್ತು ಬಿಡು, ಯಾವುದಕ್ಕೂ ನಾಳೆ ಫೋನ್ ಮಾಡ್ತೀನಿ ನಿನಗೆ. ನಾವು ಮನೆ ಬಿಟ್ಟು ಹೋಗಿ ಮದುವೆ ಆಗೋಣವಾ? ನಿಮ್ಮ ಅಮ್ಮ ಏನಂದ್ರು? ನಮ್ಮ ಅಮ್ಮಂಗೆ ನಾನು ಹೇಳಿಲ್ಲ ಅಲ್ಲ ವಿಷಯನ, ಹೇಳಿದ್ರೆ ಒಪ್ಕೊಂತಾರೆ ಅಂತ ಅನ್ಸುತ್ತೆ. ಆದರೆ ಅವ್ರು ಒಪ್ಕೊಂಡ್ರು ನಮ್ಮ ಅಪ್ಪ ಒಪ್ಕೊಳ್ಳಲ್ಲ. ತಿರ್ಗಾ ನಮ್ಮ ಅಮ್ಮನೇ ಬೈತಾರೆ, ಗೊತ್ತಿದ್ದು ನೀನು ಹೇಳಿಲ್ವಾ ನನಗೆ ಅಂತನ. ಅದಕ್ಕೆ ನಮ್ಮ ಅಮ್ಮನಿಗೂ ಹೇಳಿ ಒಪ್ಸೋ ಅಂಥದ್ದು ಆಗಲ್ಲ ಈಗ ಸದ್ಯಕ್ಕೆ. ಮದುವೆ ಆದಮೇಲೆ ನಮ್ಮ ಅಮ್ಮ ಏನೋ ಒಪ್ಕೋಬೋದು, ಆಮೇಲೆ ನಮ್ಮ ಅಪ್ಪನ ಒಪ್ಪಿಸ್ತಾರೆ ಅವರೇನೆ. ನಾವು ಮದುವೆ ಆಗಬೇಕು ಅಷ್ಟೇನೆ, ಇಲ್ದಿದೆ ಅಷ್ಟೇನೆ. ನಾವಿಬ್ರು ಒಂದಾಗಕ್ಕೆ ಆಗೋದೇ ಇಲ್ಲ. ಪ್ಲೀಸ್ ಬೇಗ ಯಾವುದಕ್ಕೊಂದು ನಿರ್ಧಾರ ತಿಳಿಸು. ನಾಳೆನೇ ಫೋನ್ ಮಾಡು, ನಿನ್ನ ಫೋನಿಗೋಸ್ಕರ ನಾನು ಕಾಯ್ತಾ ಇರ್ತೀನಿ. ಹೌದಾ? ಸರಿ ಆಯಿತು ಬಿಡು, ಫೋನ್ ಮಾಡ್ತೀನಿ ಯಾವುದಕ್ಕೂ. ಸರಿ, ಯಾರಾದರೂ ನೋಡಿದ್ರೆ ಕಷ್ಟ. ಹೋಗು ನೀನು, ನಾನು ಹೋಗ್ತೀನಿ ಮನೆಗೆ. ಗಾಡೀಲಿ ಕರ್ಕೊಂಡು ಹೋಗ್ತೀನಿ, ಗಾಡೀಲಿ ಬಿಟ್ಟು ಬರ್ತೀನಿ ಅಲ್ಲಿವರೆಗೂ, ಆಲದ ಮರದವರೆಗೂ. ಅಯ್ಯೋ ಏನು ಬೇಡ, ಈಗ ಆಗಿರೋ ಇದೇ ಸಾಕು. ಹೋಗು ಬೇಗ ನೀನು. ಯಾರಾದರೂ ನೋಡಿದ್ರೆ ಕಷ್ಟ, ನೀನು ಬೈಕ್ ತಗೊಂಡು ಹೋಗು, ನಾನೆಲ್ಲ ಹೋಗ್ತೀನಿ. ಚಾರು ಲಾವಣ್ಯ, ನಾನು ಬಂದಿರೋಳಿಗೆ ಹೋಗೋದು ಗೊತ್ತಾಗಲ್ವಾ? ನೀನು ಹೊರಡು ಮೊದಲು. ನೀನು ಹೋಗು, ನೀನು ಹೋದ್ಮೇಲೆ ನಾನು ಹೋಗ್ತೀನಿ. ಸರಿ ಆಯ್ತು, ಬಾಯ್. ಬೇಗ ಕಾಲ್ ಮಾಡು. ಏನಪ್ಪ ಮಾಡೋದು ನಮ್ಮ ಮನೇಲಿ? ಈಗ ಅರ್ಜೆಂಟಿಗೆ ಅಂದರೆ ಒಪ್ಕೊಳ್ಳಲ್ಲ, ನಿಧಾನಕ್ಕೆ ಒಪ್ಕೊಳ್ಳೋರು ಹೇಳಿದರೆ. ಯೋಚನೆ ಮಾಡಿ ಈಗ ಏನು ಮಾಡೋದೀಗ? ಸರಿ, ಮನೆಗೆ ಹೋಗ್ಬಿಟ್ಟು ನನ್ನ ಫ್ರೆಂಡಿಗೆ ಕಾಲ್ ಮಾಡಿ ಆಮೇಲೆ ಎಲ್ಲಿ ಮದುವೆ ಆಗೋದು, ಏನು ಮಾಡೋದು ಅಂತ ನಿರ್ಧಾರ ಮಾಡೋಣ. ಮೊದಲು ಇಲ್ಲಿಂದ ಹೋಗೋಣ.
ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.